ಶಿವಾನಿ, ಅಲ್ಲೇನು ಮಾಡ್ತಾ ಇದ್ದೀರಾ? ಬನ್ನಿ, ಎಲ್ಲ ಲಗೇಜ್ ಎಲ್ಲ ತೊಗೊಂಬಂದು ಅಲ್ಲೇ ಇಟ್ಟಿದ್ದಾಯ್ತು. ಬನ್ನಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಜೋಡಿಸ್ಕೊಂಡು ಸ್ವಲ್ಪ ಮನೆಗೆಲ್ಲ ಏನೇನು ಬೇಕೋ ಎಲ್ಲ ಹೇಳ್ರಿ, ತಗೊಂಬಂದು ಕೊಡ್ತೀವಿ. ಎಲ್ಲ ಪಾತ್ರೆಗಳೆಲ್ಲ ಇದಾವೆ ಕಣ. ಸ್ವಲ್ಪ ತರಕಾರಿ ರೇಷನ್ ಎಲ್ಲ ತೊಗೊಂಬಂದ್ರೆ ಸಾಕು. ನಮಗೆ ಬೇಕಾಗಿರೋ ಅಷ್ಟು ಪಾತ್ರೆಗಳೆಲ್ಲ ಇದಾವೆ ನೋಡು. ಅವ್ರೇನು ಇವಾಗ ಸದ್ಯಕ್ಕೆ ಬರೋದಿಲ್ಲ ಕಣ. ಇನ್ನೂ ಒಂದು 5-6 ವರ್ಷ ನಾವು ಬರೋಲ್ಲ ಅಂತ ಹೇಳ್ತವ್ರೆ. 5-6 ವರ್ಷದ ಗಂಟ ನಾವು ಹೆಂಗೋ ನೋಡೋದು. ಆಮೇಲೆ ಇವಾಗ ಸದ್ಯಕ್ಕಂತೂ ಅವರಂತೂ ಬರಲ್ಲ. ಪಾಪ ನಾವು ಎಲ್ಲಿ ಬಿಟ್ಟು ಬಂದ್ರೆ ಧೂಳು ಅಂತೇಳಿ ಮಂದಾರನು ರಂಜು ಅಕ್ಕ ಇದ್ರ ಅಲ್ಲಿ ಬಿಟ್ಟು ಬಂದಿದೀವಿ. ಒಳ್ಳೆ ಕೆಲಸ ಮಾಡಿದ್ರು ಬಿಡಿ. ಇವಾಗ ಎಲ್ಲ ಬಟ್ಟೆಗಳೆಲ್ಲ ಜೋಡಿಸ್ಕೊಂಡು ನೋಡ್ಕೊ ಬರ್ರಿ. ಅಡುಗೆ ಮನೆಗೆಲ್ಲ ಸಣ್ಣ ಸಣ್ಣ ಪಾತ್ರೆಗಳೆಲ್ಲ ಇದಾವೇನೋ, ಎಲ್ಲ ಐತೆ, ಎಲ್ಲ ಐಟಮ್ಸ್ ಎಲ್ಲ ಐತೆ ಮನೆಯಾಗೆ. ನೋಡ್ಕೊ ಬನ್ನಿ. ಒಳ್ಳೆ ಕೆಲಸ ಮಾಡಿದ್ರಿ. ಧೂಳು ನೆಗಡಕ್ಕೆ ಮಾಡ್ಬಿಡುತ್ತೆ. ಹೆಂಗೋ ಬಿಟ್ಟು ಬಂದಿದ್ದು ವಾಸಿ ಆಯಿತು. ಮಂದಾರ ಇದ್ಲ, ಬಿಟ್ಟು ಬಂದೆ. ಸ್ವಲ್ಪ ಹೊತ್ತು ನೋಡ್ಕೊಳಮ್ಮ, ಕಸ ಎಲ್ಲ ಹೊಡೆದು ನೆಲಗೆಲ್ಲ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ. ಚೆನ್ನಾಗೈತಪ್ಪ ಮನೆ. ನೋಡಿದ್ದೆ ಈ ಮನೆ ಇತ್ಲಾಗಿ ಈ ಕಡೆ ಬಂದಿದ್ದೆ. ಬೈಲಾಗೆಲ್ಲ ಚೆನ್ನಾಗೈತೆ ಹೇಳು. ನಮ್ಮ ಹುಡುಗರು ಆಟ ಆಡೋಕ್ಕೂ ಎಲ್ಲ ಚೆನ್ನಾಗೈತೆ ಮನೆ. ಬರೀ ಒಳಗೋಗಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಾವು ಎಲ್ಲ ದೊಡ್ಡ ದೊಡ್ಡ ಇಡೀ ಹಿಂಗೆಲ್ಲ ಗುಡ್ಸ್ ಹಾಕಿದ್ವಿ. ಎಲ್ಲ ಬಟ್ಟೆಗಳೆಲ್ಲ ತೊಗೊಂಡೋಗಿ ರೂಮ್ನೊಳಗೆ ಇಟ್ಟಿದ್ದೀವಿ. ಅಲ್ಲೇ ಇಟ್ಕೊಬಿಡಿ. ಎಲ್ಲಾದರೂ ಒಂದು ಕಡೆಗೆ ಅವರೆಲ್ಲ ತೊಗೊಂಡೋಗಿದ್ದಾರೆ. ಕಬೋರ್ಡ್ ಎಲ್ಲ ಇದ್ದಾವೆ. ಸ್ವಲ್ಪ ಗೋಡೆ ಬೀರ್ತಾರೆ, ಮೊದಲಿನ ಕಾಲದಲ್ಲಿ ಮಾಡ್ತಾರಲ್ಲ ಆ ಥರ ಎಲ್ಲ ಇದ್ದಾವೆ ಈಗ ಇಲ್ಲಿ. ಚೆನ್ನಾಗೈತೆ ಮನೆ, ಭಾಳ ಚೆನ್ನಾಗೈತೆ. ಇಬ್ಬರಿಗೂ ನಮಗೇನು ತೊಂದರೆ ಇಲ್ಲ, ಆರಾಮಾಗಿರ್ಬೋದು ಎರಡು ಸಂಸಾರ. ಚೆನ್ನಾಗೈತೆ ಹೇಳು ಪುಣ್ಯಾಕ, ಅಲ್ವಾ? ಮನೆ ಎಷ್ಟು ಚೆನ್ನಾಗೈತೆ. ತುಂಬ ಚೆನ್ನಾಗೈತಪ್ಪ, ನನಗಂತೂ ಭಾಳ ಇಷ್ಟ ಆಯಿತು. ಎಷ್ಟು ಒಳ್ಳೆ ಮನಸ್ಸೈತೆ ಅಲ್ವೇ ಪುಣ್ಯಾಕ? ಇವರು ಹೆಂಗೆ ನಮಗೆ ಇರ್ರಿ ನೀವೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಹೇಳೋರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಪ್ಪ. ಇಂಥವ್ರು ಯಾರೋ 100ಕ್ಕೊಬ್ರು ಸಿಗೋದು ನೋಡಿ. ನಮ್ಮವೆಲ್ಲ ಅಲ್ಲಿ ಪಾತ್ರೆಗಳು ಎಲ್ಲ ಇದ್ದಾವೆ, ಹೆಂಗಪ್ಪ ಅವ್ರಿಗೆ ಕೊಡಲಿ ಅನ್ನೋರು. ಅಯ್ಯೋ, ನಾನು ಹಂಗಂದೆ, ನಿಮ್ಮ ಪಾತ್ರೆಗಳೆಲ್ಲ ಇದಾವಲ್ಲ, ಹೆಂಗೆ ನಿಮ್ಮವೆಲ್ಲ ಇದಾವಲ್ಲ ಅಂತಂದೆ. ನೀವೇ ಇರ್ರಿ, ನೀವೆಲ್ಲ ಮಾಡ್ಕೊಂಡ್ರಿ, ಪಾತ್ರೆಗಳನ್ನೆಲ್ಲ ಓದ್ಕೊಂಡು ಹೋಗ್ತೀರಾ. ಓದ್ಕೊಂಡು ಹೋದ್ರೆ ಅಮ್ಮಮ್ಮ ಅಂತಂದ್ರೆ ನೀನು ಎಷ್ಟು ಮಾರ್ಕೊಂತೀಯಾ? ನೀನು ಮಾರ್ಕೊಂತೀಯನ ಪಾತ್ರೆಗಳನ್ನ? ಮಾರ್ಕೊಂಬಲ್ಲ. ನಿನ್ನ ಮೇಲೆ ನನಗೆ ನಂಬಿಕೆ ಐತೆ. ಏನು ಅವೇನು ಚಿನ್ನ ಅಲ್ಲ, ಬಂಗಾರ ಅಲ್ಲ, ವಜ್ರ ಅಲ್ಲ, ಏನೂ ಅಲ್ಲ, ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ. ಸ್ಟೀಲ್ ಪಾತ್ರೆಗಳಿಗೆಲ್ಲ ಏನಕ್ಕ ಮಾಡ್ಕೊಂಡ್ರು? ನಮ್ಮ ಮನೇಲಿ ಏನು ಅಂಥದ್ದೇನಿಲ್ಲ ಹಾಕೊಂಡ್ರು. ನಾವು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀವಿ. ಸಾಲ ಎಲ್ಲ ತೀರ್ಸೋಕ್ಕಾಗಿ ಅವರಿಬ್ಬರು ಅಣ್ಣ ತಮ್ಮಂದರು ಇಬ್ಬರು ಮದುವೆ ಆಗವ್ರೆ. ಅವರು ಹಂಗೆ ಹೊಂದಾಣಿಕೆಯಿಂದ ಅವರು ಚೆನ್ನಾಗಿದ್ದಾರೆ. ಅವರು ಬೆಂಗಳೂರಿಗೆ ಹೋಗಿ ಸ್ವಲ್ಪ ಸಾಲಾಗಿಲ್ಲ ತೀರಿಸ್ಕೊಂಬನ ಅಂತ ಹೇಳಿ ಬೆಂಗಳೂರಿಗೆ ಹೋಗವ್ರೆ. ತೀರಿಸ್ಕೊಂಡು ಇನ್ನೂ ಒಂದು 5-6 ವರ್ಷ ಬರೋದು ಬೇಡ ಅಂತೇಳಿ ಮಕ್ಕಳನ್ನಲ್ಲೇ ಓದಿಸ್ಕೊಂಡು ಆ ಹುಡುಗಿ ಕಡೆಯವರೆಲ್ಲನ ಬೆಂಗಳೂರಲ್ಲೇ ಇದ್ದಾರೆ. ಆ ಹುಡುಗಿರು ಹಂಗೆ ಅವ್ರು ಹೆಂಡ್ತಿ ಬೆಂಗಳೂರಿಗೆ ಹೋಗೋಣ ಅಂತಿದ್ರು. ಅದಕ್ಕೆ ಕರ್ಕೊಂಡು ಹೋಗವ್ರೆ. ಬೇಡ ಇದು ಬಿಡ್ರಿ, ನೀವೇನೆ ನಾವಿನ್ನೂ ಯಾವಾಗ ಬರ್ತೀವೋ. ನಾನು ಹಂಗೆ ಅನ್ಕೊಂತಿದ್ದೆ, ಯಾರಿಗಾನ ಕೊಡೋಣ ಅಂತಂದರೆ ಯಾರೂ ಒಳ್ಳೆಯವ್ರು ಸಿಗಲ್ವಲ್ಲ ಅನ್ಕೊಂತಿದ್ದೆ. ಹೆಂಗೋ ನೀವು ಬಂದಿರೋದು ನಮಗೆ ಭಾಳ ಇಷ್ಟ ಆಯಿತು ಅಂತಾನೆ. ಪರವಾಗಿಲ್ಲ, ಈಗ ಇಂಥರ ಆಗ್ಬಿಟ್ರೆ ಹೆಂಗೋ ನೆಮ್ಮದಿಯಾಗಿದ್ದು ಬಿಡ್ಬೋದು. ಚೆನ್ನಾಗೈತೆ ಹೇಳಿ ರೂಮು, ಅಲ್ಲಿ ಅಡುಗೆ ಮನೆ ಎಲ್ಲ ಚೆನ್ನಾಗೈತಪ್ಪ. ಭಾಳ ಎಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗೈತೆ. ನೆಮ್ಮದಿಯಾಗಿದ್ದು ಬಿಡ್ಬೋದು. ಅಲ್ಲಿ ನಮ್ಮ ಅತ್ತೆ ನಮ್ಮ ಮಾಮನ ಹತ್ರ ವಾದ ಮಾಡೋದೇ ಇರಲ್ಲ. ಅಯ್ಯೋ, ಏನು ಮಾಡೋದು, ಈಗ ವಾದ ಮಾಡ್ತಾ ಹೋದರೆ ಸುಮ್ಮನೆ ಜಗಳಗಳು. ಈ ಕಡೆನೂ ಐತೆ ಎಲ್ಲ, ಇಲ್ಲಿ ಅಡುಗೆ ಮನೆ ಐತೆ, ಎಲ್ಲ ನೋಡ್ಕೊಬಿಡಿ. ಎಲ್ಲ ನೋಡ್ಕೊಂಡು ಎಲ್ಲ ಸ್ವಲ್ಪ ಧೂಳ್ಗಿಲೆಲ್ಲ ಒರೆಸ್ಬಿಟ್ಟು ನೆಲ ಒರೆಸಿದ್ದಾದ್ಮೇಲೆ ಮನೆಗೆಲ್ಲ ಏನು ಬೇಕು ಸ್ವಲ್ಪ ತರಕಾರಿ ರೇಷನ್ ಎಲ್ಲ ತೊಗೊಂಬಂದ್ಬಿಡ್ತೀವಿ. ನಾನು ಖುಷಿಯಾಗಿ ಹೋಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡಿ. ಮನೆ ಎಷ್ಟು ಚೆನ್ನಾಗೈತೆ ಮನೆ, ನೆಮ್ಮದಿಯಾಗಿದ್ದು ಬಿಡ್ಬೋದು. ಹ್ಞೂನಪ್ಪ, ನಾನು ಹಂಗೆ ಅನ್ಕೊಂಡೆ ಪುಣ್ಯಾಕ. ನೆಮ್ಮದಿಯಾಗಿರ್ಬೋದು. ಹುಡುಗರು ಆಟ ಆಡೋಕ್ಕೂ ಎಲ್ಲ ಬೈಲ್ ಚೆನ್ನಾಗೈತೆ. ಹೊರಗಡೆನೂ ಜಾಗ ಹೆಂಗೋತ ಸುಮ್ಮನೆ ನೆಮ್ಮದಿಯಾಗಿದ್ದು ಬಿಡೋಣ, ಸುಮ್ಮನಿರು. ಸಲ ಸ್ವಲ್ಪ ದಿನ ಅತ್ಲಾಗೆ ನಮಗೂ ಸಾಕಾಗಿ ಹೋಗೈತೆ. ಅಲ್ಲಂತೂ ಸಾಕ್ರಿ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತಿ. ಇನ್ನು ಮಾಡಿಕ್ಲಿ ಮಗಳಿಗೆ ಗೊತ್ತಾಗುತ್ತೆ. ಅವಾಗ ಅವ್ರು ಮಾಡಿಕ್ಕಿದ್ರೇನೆ ಮತ್ತೆ ಗೊತ್ತಾಗೋದು. ಏನು ಮಾಡಲ್ವಲ್ಲಪ್ಪ ಇವಳು ಅಂತ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೂ ಗೊತ್ತಾಗ್ಲಿ. ಹೇಳಿದ್ರೆ ಈಗಳಪ್ಪ ಹೇಳ್ತಾರೆ, ನೋಡಪ್ಪ ನಮ್ಮ ಮಗಳು ಬಂದಿರೋದು ಕೇಳ್ತಾರೆ ಮಂಗಾಗುತ್ತೆ. ಮಗಳಿಗೆ ಅವರೇ ಮಾಡಿಕ್ಲಿ, ಗೊತ್ತಾಗುತ್ತೆ. ಇಲ್ಲೂ ಸಕ್ಕತ್ತಾಗೈತಪ್ಪ, ಎಷ್ಟು ಚೆನ್ನಾಗೈತೆ. ಅಲ್ಲಿ ಹೊರಗೆ ಯಾರಾದರೂ ಬಂದರೆ, ಅಲ್ಲಿ ಹೊರಗಿನ ಜನ ಯಾರಾದ್ರೂ ಈಗ ಅವರು ಸ್ವಲ್ಪ ಬಿಸ್ನೆಸ್ ಮಾಡ್ತಾಯಿದ್ರು. ಅದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಯಿತು. ಅಲ್ಲಿ ಹೊರಗಿನ ಜನ ಯಾರಾದರೂ ಬಂದಾಗ ಹೊರಗಡೆ ಕುಂಡ್ರಿಸ್ಕೊಂಡು ಆ ರೀತಿ ಮಾತಾಡಿಸ್ತಾ ಇದ್ರು. ಯಾರಾದರೂ ಗುರುತು ಪರಿಚಯ ಇಲ್ಲದಂಥವ್ರು ಯಾರಾದರೂ ಬಂದಾಗ ಅವರು ಬಿಸ್ನೆಸ್ ಮಾಡ್ತಾಯಿದ್ರಲ್ಲ, ಬಿಸ್ನೆಸ್ ಸಲುವಾಗಿ ಯಾರಾದರೂ ಏನಾದರೂ ವಿಚಾರಣೆ ಮಾಡೋಕ್ಕೂ ಏನಾರ ಕೇಳೋಕ್ಕೂ ಏನೋ ಅವರು ಸ್ವಲ್ಪ ಏನೋ ಮಾಡ್ತಾಯಿದ್ರು. ಅದರಲ್ಲಿ ಸ್ವಲ್ಪ ಲಾಸ್ ಮಾಡಿಕೊಂಡ್ರು. ಅದಕ್ಕೆ ಸಾಲ ಮಾಡ್ಕೊಂಡಿರೋದು ಅವರು. ಗೊತ್ತಿರಲ್ಲ ಯಾರೋ ಏನೋ ಅಂತ ಸಡನ್ನಾಗಿ ಒಳಗೆ ಕರ್ಕೊಂಬರೋಕ್ಕಾಗಲ್ಲ. ಆವಾಗ ಗುರ್ತು ಪರಿಚಯ ಇಲ್ದವ್ರನ್ನ ಅಲ್ಲೇ ಕುಂಡ್ರಿಸ್ಕೊಂಡು ಮಾತಾಡಿ ಕಳಿಸೋದು ಹಂಗೇನೆ. ಸರಿ, ಅದು ಪರವಾಗಿಲ್ಲ. ಅದಕ್ಕೆ ಅಲ್ಲಿ ಆ ಥರ ಮಾಡವ್ರೆ. ಇಲ್ಲಿ ಒಳಗೆ ಇವರು ಕೂತ್ಕೊಳ್ಳೋಕು, ಟಿ ವಿ ನೋಡೋಕು ಇದಕ್ಕೆಲ್ಲ ಚೆನ್ನಾಗಿ ಮಾಡ್ಕೊಂಡವ್ರಪ್ಪ. ಮನೆಯೆಲ್ಲ ಭಾಳ ಇಷ್ಟ ಆಯಿತು, ಚೆನ್ನಾಗೈತೆ. ಎಷ್ಟು ದಿವಸ ಆಯ್ತು ಅವ್ರು ಹೋಗಿ? ಮೊನ್ನೆ ಇನ್ನೂ 1 ತಿಂಗಳು ಆಯಿತು. ನನ್ನ ಹತ್ರ 1 ಲಕ್ಷ ದುಡ್ಡು ಇಸ್ಕೊಂಡವನೇ. ಕೊಡ್ತಾನೆ ಅಂತ ನಂಬಿಕೆ ಐತೆ, ಕೊಡ್ತಾನೆ ಅಂತ. ನಾನು ಯಾರಿಗೂ ಕೊಡ್ತಿರ್ಲಿಲ್ಲ, 1 ಲಕ್ಷ ಕೊಟ್ಟಿದ್ದೀನಿ.
ತುಂಬ ಕಷ್ಟ ಅಂದಿದ್ದಕ್ಕೆ ಅದಕ್ಕೆ ಏನು ಬಡ್ಡಿ ಗಿಡ್ಡಿ ಬೇಡ ಅಂತ ಅಂದಿದ್ದಕ್ಕೆ ಮನೇಲಿರೋ ಬಂದು ಅಂತ ಹೇಳಿ ಪಾಪ ಅವ್ನ ಮನೆನೇ ಬೇಗನೆ ಕಟ್ ಕಳಿಸ್ಬಿಟ್ಟವನೆ. ಅದಕ್ಕೆ ನೆಮ್ಮದಿಯಾಗಿ ಇದ್ಬಿಡೋದು ಬಿಡು. ಒಬ್ರಿಗೆ ಸಹಾಯ ಮಾಡಿದ್ರೆ ಅವ್ರ ಕಡೆಯಿಂದಲೂ ನಮ್ಗೇನಾದ್ರೂ ಒಂದು ಮಾಡೇ ಮಾಡ್ತಾರೆ. ನೋಡು, ನೀನು ಇವತ್ತು 1,00,000 ದುಡ್ಡು ಕೊಟ್ಟಿರೋದಕ್ಕೆ ಅವರೇನೋ ಈ ಮನೇಲಿ ಇರ್ರಿ ಅಂತೇಳಿ ಅವ್ರ ಕಡೆಯಿಂದಲೂ ಏನೋ ಅವ್ರ ಕೈಲಾದಷ್ಟು ಇವಾಗ ಸಾಲ ಮಾಡ್ಕೊಂಡವ್ರೆ. ಅವ್ರಿಗೆ ದೊಡ್ಡದಾಗಿ ಸಹಾಯ ಮಾಡೋಕೆ ಅಲ್ಲೇನೋ ಹೋಗಿ ಬಂದು ಇವಾಗ ಇದು ನಮಗೆ ದೊಡ್ಡ ಸಹಾಯನಂತಲೇ ಹೇಳ್ಬೋದು ಅಲ್ಲ. ಅವರು ಇವಾಗ ಸಾಲ ಮಾಡ್ಕೊಂಡಾರೆ, ಇವಾಗ ನೀನು ಅವ್ರ ಹತ್ರ ದುಡ್ಡು ಕೇಳೋಕ್ಕಾಗಲ್ಲ. ಅವ್ರ ಕೈಲಾದಷ್ಟು ಅವ್ರು ಸಹಾಯ ಮಾಡಿದ್ರು ನಮಗೆ. ಏನೋ ನೋಡಿ, ಯಾವ ಕಡೆಯಿಂದಲಾದ್ರೂ ದೇವ್ರು ಸಹಾಯ ಮಾಡ್ತಾನೆ. ನಮ್ದೇನು ತಪ್ಪಿಲ್ಲ ಬಿಡಿ. ನಮ್ದೇನಾದರೂ ತಪ್ಪಿದ್ರೆ ನಮಗೆ ಮನೆ ಸಿಗ್ತಾ ಇರಲಿಲ್ಲ. ಇನ್ನೂ 1 ವಾರ 15 ದಿವಸ ಹುಡುಕಿದ್ರೂ ನಮಗೆ ಮನೆ ಸಿಗ್ತಾ ಇರಲಿಲ್ಲ. ಇಷ್ಟು ಬೇಗ ಹಿಂಗೆ ಮನೆ ಸಿಕ್ಕೈತೆ, ಈ ಮನೆಗೆ ಬಂದಿದ್ದೀವಿ ಅಂತಂದ್ರೆ ನಾವು ತುಂಬ ಅದೃಷ್ಟವಂತರು. ದೇವ್ರು ನಮಗೆ ಕಡೆ ಇದ್ದಾನೆ, ನಾವು ಮಾಡಿರೋದು ಸರಿಯಾಗೈತೆ ಅಂತ ನನಗೆ ಅನ್ನಿಸ್ತಾ ಐತೆ. ಹುಡುಗರು ಅಲ್ಲ ಇದಾವಲ್ಲಮ್ಮ, ಪುಣ್ಯ ಶಿವನಿ. ನೋಡಮ್ಮ, ಅಲ್ಲಿಗೆ ಬಿಟ್ಟು ಬಂದ್ವಿ. ಬರ್ರಿ, ನಾವು ಇಲ್ಲೇ ಮೇಲೆ ಇರೋಣ ಅಂತೇಳಿ ಇಲ್ಲಿಗೆ ಬಂದ್ವ. ಸ್ವಲ್ಪ ಧೂಳೈತೇನೋ, ಎಲ್ಲ ಧೂಳೆಲ್ಲ ಗುಡಿಸಿ ನೆಲಗಿಲ್ಲ ಎಲ್ಲ ಒರೆಸೋಣ ಅಂತೇಳಿ ಬಿಟ್ಟು ಬಂದ್ವಿ. ಸ್ವಲ್ಪ ಕೆಲಸ ಇತ್ತಲ್ಲ, ಅದಕ್ಕೆ ಇನ್ನೂ 1 ತಿಂಗಳು ಆಗೈತಂತೆ. ಏನು ಅಷ್ಟು ಗಲೀಜಾಗಿಲ್ಲ. ಸ್ವಲ್ಪ ಕಸ ಗಿಸ ಎಲ್ಲ ಹೊಡೆದ್ಬಿಟ್ಟು ನೆಲ ಒರೆಸಿ ಎಲ್ಲ ಮನೆಗೆಲ್ಲ ಐಟಮ್ ಎಲ್ಲ ಬರ್ಕೊಡ್ತೀವಿ. ಇವರೆಲ್ಲ ತಗೊಂಬರ್ತಾರೆ. ನೀರು ಒಂದು ಸ್ವಲ್ಪ ದಿನ ಓಟು. ಈಗ ಹಿಂಗೆಲ್ಲ ಆದಮೇಲೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇಲ್ಲಿ ಇರೋದ್ರಿಂದನ ಯಾವ ತೊಂದರೆ ಇರಲ್ಲ. ಸುಮ್ಮನೆ ಯಾಕೆ ಒಟ್ಟು ಜಗಳ ಆತ. ಹ್ಞೂನತ್ತೆ, ಈಗ ನಾನು ಎಷ್ಟೆಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ನಮ್ಮ ಅಣ್ಣ ಎಷ್ಟು ಪ್ರಯತ್ನ ಪಟ್ವಿ. ಅದೇ ನಮ್ಮ ಋತು ಅಕ್ಕನ ಇದರಲ್ಲಿ ಇರೋಕ್ಕಾಗಲ್ಲ. ಅಲ್ಲಿ ಭಾಳ ಒಂಥರ ಅವಳಿಂದ ನಮಗೆ ಮನಸ್ಸಿಗೆ ಬೇಜಾರಾಗ್ಬಿಟ್ಟೈತೆ. ಹಿಂಗೆಲ್ಲ ಆದಮೇಲೆ ಯಾರಿಗೂ ಇರೋದಕ್ಕೆ ಇಷ್ಟ ಆಗಲ್ಲ. ಅದೇ ಸುಮ್ಮನೆ ಯಾಕೆ ಸುಮ್ಮನೆ ಜಗಳ ಬೇಡ ಅಂತೇಳಿ ನಾವು ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಇವಾಗ ರೇಷನ್ ಎಲ್ಲ ಏನು ಬರ್ಕೊಡ್ರಿ, ಹೋಗ್ತೀವಿ ತಗೊಂಬರ್ತೀವಿ. ಏನಿಲ್ಲ, ಸ್ವಲ್ಪ ಎಲ್ಲ ತರಕಾರಿ ತಗೊಂಬರ್ರಿ. ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬದನೆಕಾಯಿ, ಬೆಂಡೆಕಾಯಿ ಎಲ್ಲ ಸ್ವಲ್ಪ ತರಕಾರಿ ತಗೊಂಬರ್ರಿ. ಫ್ರಿಜ್ ಐತಾ ಇಲ್ಲಿ? ಫ್ರಿಜ್ ಇಲ್ಲ ಅನ್ಸುತ್ತೆ. ತರಕಾರಿ ಇವಾಗ ಎಷ್ಟು ಬೇಕೋ ಅಷ್ಟು ತಗೊಂಬರ್ರಿ. ಇವಾಗ ಏನಾದರೂ ಸಾಂಬಾರು ಮಾಡೋಕ್ಕೆ ಸೊಪ್ಪು ತಗೊಂಬರ್ರಿ. ಸೊಪ್ಪು ಸಾರು ಮಾಡ್ತೀನಿ. ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಅದನ್ನು ಕೊತ್ತಂಬರಿ ಎಲ್ಲ ತಗೊಂಬರ್ರಿ. ಹೋಗ್ಬಿಟ್ಟು ತರಕಾರಿ ಎಲ್ಲ ಸ್ವಲ್ಪ ತಗೊಂಬರ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ, ಆಲೂಗೆಡ್ಡೆ ಅದೆಲ್ಲ ಇಟ್ಕೊಂತೀವಿ. ಏನಾಗಲ್ಲ, ಏನು ಫ್ರಿಜ್ ಇಲ್ದಿದ್ರು ಇಟ್ಕೋಬೋದು. ಮತ್ತು ಇದು ರೇಷನ್ನು ಸ್ವಲ್ಪ ಸಕ್ಕರೆ, ಟೀ ಪೌಡ್ರು, ಸಾಂಬಾರು ಪೌಡ್ರು. ಇವಾಗ ಸಾಂಬಾರು ಪೌಡ್ರ್, ಧನಿಯಾ ಕಾಳು ತೊಗೊಂಬಂದು ಸಾಂಬಾರು ಪೌಡ್ರ್ ಮಾಡ್ಕೊಂತೀವಿ. ಸದ್ಯಕ್ಕೆ ಒಂದು ಅರ್ಧ kg ಒಂದು ಪ್ಯಾಕೆಟ್ ಬರುತ್ತೆ. ಅರ್ಧ kg ಒಂದು ಪ್ಯಾಕೆಟು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಅದನ್ನ ತಗೊಂಬರ್ರಿ. ಹಂಗೆ ಅಕ್ಕಿ ತೊಗೊಂಬರ್ರಿ. 1 ಪ್ಯಾಕೆಟ್ ಅಕ್ಕಿ ತೊಗೊಂಬರ್ಬೇಕು. ಅಕ್ಕಿ ರೇಷನ್ ಅಕ್ಕಿ ನೋಡಿ ಅಲ್ಲಿ ಇದ್ವು, ತೊಗೊಂಬರ್ಬೋದಾಗಿತ್ತು. ಏನೋ ತೊಗೊಂಬರ್ಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, 1 ಪ್ಯಾಕೆಟ್ ತೊಗೊಂಬರ್ರಿ. 1 ಪ್ಯಾಕೆಟ್ ಅಕ್ಕಿ ಮತ್ತು ಎಣ್ಣೆ, ಉಪ್ಪು ಎಲ್ಲ ತೊಗೊಂಬರ್ಬೇಕು. ಸಾಸಿವೆ, ಜೀರಿಗೆ, ಅರಿಶಿನ, ಮನೆಗೆ ಏನು ಬೇಕೋ ಎಲ್ಲ ಥರದ ರೇಷನ್ ತಗೊಂಬರ್ರಿ. ಎಲ್ಲ ಸ್ವಲ್ಪ ಆಗಲಿ ತಗೊಂಬರ್ರಿ. ಆಮೇಲೆ ಬೇಕಾಗಿರೋದು ಇನ್ನೇನು ಅಂಗಡಿ ಇಲ್ಲೇ ಇರುತ್ತಲ್ಲ, ದೀಪಕ್ಕನ ಅಂಗಡಿಗೆ, ಸಂತಪ್ಪಣ್ಣ ಅಂಗಡಿಗೆ ಹೋಗಿ ಏನಾದರೂ ತಗೊಂಬರ್ತೀವಿ. ಅಲ್ಲೇನೆ ಹೋಗ್ಬಿಟ್ಟು ಅವ್ರು ಏನು ಕೊಡ್ತಾರೆ ಏನಾನ ಬೇಕಂದ್ರೆ ಇಲ್ಲೇ ತಗೊಂಬರ್ತೀವಿ. ಹೇಳು, ಸಂತಪ್ಪಣ್ಣ ಅಂಗಡಿಗೆ ಹೋಗ್ಬಿಟ್ಟು ಹಣ ಸ್ವಲ್ಪ ರೇಷನ್ ಎಲ್ಲ ಕೊಡೋಣ ಅಂತ. ಕಣಪ್ಪ, ಪರವಾಗಿಲ್ಲ, ರೇಟುನು ಪರವಾಗಿಲ್ಲ, ಸ್ವಲ್ಪ ಕಡಿಮೆಗೆ ಕೊಡ್ತಾರೆ. ಹೋಗ್ರಿ, ಇಲ್ಲೇ ತಗೊಂಬರ್ರಿ. ಇನ್ನೇನು ಹೋಗ್ತೀರಾ, ತರಕಾರಿನೂ ಸಿಗುತ್ತೆ ಅವ್ರ ಅಂಗಡಿಗೆ. ತರಕಾರಿ ಎಲ್ಲ ಮಾರ್ತಾರೆ. ಈ ಕಡೆ ಒಂದು ಬಾಗಿಲೈತೆ, 2 ಬಾಗಿಲಿದೆ, ಹಿಂದೆಗಡೆ ಒಂದು ಮುಂದೆಗಡೆ ಒಂದು. ಈ ಕಡೆಯಿಂದಲೇ ಹೋಗ್ತೀವಿ ನಾವು. ಚೆನ್ನಾಯ್ತಲ್ವೇನಮ್ಮ? ತುಂಬ ಚೆನ್ನಾಯ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೆ ಮಾತ್ರ ಭಾಳ ಚೆನ್ನಾಗೈತೆ. ನನಗಂತೂ ಭಾಳ ಇಷ್ಟ ಆಯಿತು. ಹೆಂಗೋ ಬಿಡ್ರಿ, ನಿಮ್ಮದೇ ಬಂದಿರ್ಬೋದು ತಗೊಳ್ಳಿ, ಸಾಹಸನೇ ಅಲ್ಲ. ಅವಳಂಗೆ ಮತ್ತೆ ಋತು ಒಂದಿಷ್ಟು ಅವಳಿಗೆ ಒಬ್ಳು ಅಂತೇಳಿ ಒಂದಿಷ್ಟು ಚೆನ್ನಾಗಿ ಬೆಳೆಸ್ಬಿಟ್ರ. ಮೊದಲಿಂದಲೂ ಅವಳಿಗೊಂದು ಸ್ವಲ್ಪ ದಿಮಾಕ್ ಬಂದ್ಬಿಡ್ತು. ಅವ್ರ ಅಪ್ಪ ಅವರಮ್ಮ ಮೊದಲಿಂದಲೂ ಹಂಗೇನೆ ಅವಳನ್ನ ನಮ್ಮ ಋತಮ್ಮ ಅಂತೇಳಿ ಎಲ್ಲ ಒಂದಿಷ್ಟು ಇದ್ರ ಬೆಳೆಸಿದ್ರ ಸ್ವಲ್ಪ ದಿಮಾಕ್ ಜಾಸ್ತಿ. ಬಿಡು ಹೋಗ್ಲಿ, ಸುಮ್ಮನೆ ಗಳಪ್ಪ ಮಾತಾಡಿದ್ರು ಅಂಬೋದು ಯಾಕೆ ನಿಷ್ಠೂರ ಆಗೋದು ಬೇಡ. ಸುಮ್ಮನಿರೋದು ನೋಡ್ಬೇಕಷ್ಟೇ. ಸುಮ್ಮನೆ ನೋಡಿದ್ರಲ್ಲ ವೀಕ್ಷಕರೇ, ಬಾಡಿಗೆ ಮನೆಗೆ ಬಂದ್ವಿ. ಮನೆ ಮಾತ್ರ ತುಂಬ ಚೆನ್ನಾಗೈತೆ. ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರ ಫ್ರೆಂಡ್ ಅವರು ಬೆಂಗಳೂರಿಗೆ ಹೋಗೋವ್ರೆ. ಅದಕ್ಕೆ ಇದು ಬಿಡಿ ನೀವೇನೆ ಅಂತೇಳಿ ಫೋನ್ ಮಾಡೋದಕ್ಕೆ ಇದ್ಬಿಡ್ರಿ ಅಂತ ಹೇಳೋವ್ರೆ. ಭಾಳ ಒಳ್ಳೆ ಮನಸ್ಸಿಂದ ಹೇಳೋವ್ರೆ. ನಮಗೇನೋ ಭಾಳ ಖುಷಿ ಆಯಿತು. ಹೆಂಗೋ ನಿಮ್ಮದೇಗೆ ಸುಮ್ಮನೆ ಸ್ವಲ್ಪ ದಿನ ಇದ್ಬಿಡೋಣ ಅಂತ ಅನ್ಕೊಂಡಿದೀವಿ. ಇಲ್ಲೆಲ್ಲ ಮನೆಗೆ ಹಂಗೆಲ್ಲ ಕಿರಿಕಿರಿ ಆದಾಗ ಇರೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಸುಮ್ಮನೆ ಹಿಂಗೆ ನಿಮ್ಮದಾಗಿ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.